ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು GVS ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾನು ಇವತ್ತು ನಿಮಗೆ ಈವರೆಗೂ ಯಾರಿಂದಲೂ ಬಗೆಹರಿಸಲಾಗದ ಜಗತ್ತಿನ ಟಾಪ್ 5 ಮೈಸ್ಟೀರಿಯಸ್ ಘಟನೆಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ಕೊನೆವರೆಗೂ ನೋಡಿ. 1518ರಲ್ಲಿ ಅಲ್ಸೈಸ್ ಸ್ಟಾರ್ ವರ್ಕ್ ಅಂದರೆ ಈಗಿನ ಹೆಸರು ಫ್ರಾನ್ಸ್ ದೇಶದಲ್ಲಿ ನಡೆದ ಒಂದು ಘಟನೆ. ಸುಮಾರು 500 ವರ್ಷಗಳ ಹಿಂದೆ ಡ್ಯಾನ್ಸ್ ಎಂಬ ರೋಗಕ್ಕೆ ತುತ್ತಾಗಿ ಸುಮಾರು 400 ಜನರ ನಿಗೂಢ ಸಾವು. ಅಂದರೆ ಒಂದು ದಿನ ಒಂದು ಹುಡುಗಿ ಇದ್ದಕ್ಕಿದ್ದಂತೆ ಡ್ಯಾನ್ಸ್ ಮಾಡಲು ಶುರು ಮಾಡುತ್ತಾಳೆ. ಡ್ಯಾನ್ಸ್ ಮಾಡುತ್ತಾ ಮನೆಯಿಂದ ಹೊರಗೆ ಬರುತ್ತಾಳೆ. ಅದನ್ನು ನೋಡಿದ ಅಕ್ಕಪಕ್ಕದ ಜನರೆಲ್ಲರೂ ಅವಳನ್ನು ತಡೆಯಲು ಪ್ರಯತ್ನಿಸುತ್ತಾರೆ. ಹಾಗೆ ಅವರ ಮನೆಯವರು ಕೂಡ ತಡೆಯಲು ಪ್ರಯತ್ನಿಸಿದಾಗ ಆ ತಡೆಯಲು ಬಂದ ಜನರಲ್ಲಿ ಕೆಲವರು ಅವಳ ಹಾಗೆ ಡ್ಯಾನ್ಸ್ ಮಾಡಲು ಶುರು ಮಾಡುತ್ತಾರೆ. ಹಾಗೆ ನೋಡುತ್ತಿದ್ದಂತೆ ಮನೆಯವರು ಕೂಡ ಅವಳ ಜೊತೆ ಕುಣಿಯಲು ಪ್ರಾರಂಭಿಸುತ್ತಾರೆ. ಅವರಲ್ಲಿ ಹೀಗೆ ಡ್ಯಾನ್ಸ್ ಮಾಡುತ್ತಾ ಸರಿಸುಮಾರು 30ಕ್ಕೂ ಹೆಚ್ಚು ಜನ ಸಾವನ್ನಪ್ಪುತ್ತಾರೆ. ಹೀಗೆ ಮುಂದುವರಿಯುತ್ತಾ ಲಕ್ಷಕ್ಕಿಂತ ಹೆಚ್ಚು ಜನರು ಇದ್ದಕ್ಕಿದ್ದಂತೆ ಡ್ಯಾನ್ಸ್ ಮಾಡಲು ಶುರು ಮಾಡುತ್ತಾರೆ ಮತ್ತು ನಿರಂತರವಾಗಿ ತಿಂಗಳುಗಳ ಕಾಲ ಡ್ಯಾನ್ಸ್ ಮಾಡುತ್ತಾರೆ. ಯಾರಾದರೂ ಅದನ್ನು ನಿಲ್ಲಿಸಲು ಪ್ರಯತ್ನಿಸಿದರೆ ಅವರು ಕೂಡ ಅವರ ಜೊತೆ ಸೇರಿ ಡ್ಯಾನ್ಸ್ ಮಾಡಲು ಶುರು ಮಾಡುತ್ತಿದ್ದರು. ಇದರ ಪ್ರಮಾಣ ಎಷ್ಟಿತ್ತೆಂದರೆ ಅವರು ಎಲ್ಲಿ ತನಕ ಡ್ಯಾನ್ಸ್ ಮಾಡುವುದನ್ನು ನಿಲ್ಲಿಸುವುದಿಲ್ಲವೋ ಅಲ್ಲಿಯ ತನಕ ಅವರ ಸಾವು ಸಂಭವಿಸುತ್ತಿರಲಿಲ್ಲ. ಹೀಗೆ ತಿಂಗಳುಗಳ ಕಾಲ ಡ್ಯಾನ್ಸ್ ಮಾಡುತ್ತಲೇ ಸರಿಸುಮಾರು 400 ಜನರ ಸಾವು ಸಂಭವಿಸುತ್ತದೆ. ಈ ರೀತಿಯಾಗಿ ವೈದ್ಯರು ಸಾವನ್ನಪ್ಪಿದ ಜನರ ಪರೀಕ್ಷೆ ನಡೆಸಿದಾಗ ತಿಳಿದು ಬಂದದ್ದು ಹೃದಯಾಘಾತ ಮತ್ತು ರಕ್ತನಾಳಗಳು ಒಡೆದು ಸಾವನ್ನಪ್ಪಿದ್ದಾರೆ ಎಂದು. ಈ ರೋಗವನ್ನು ಡ್ಯಾನ್ಸಿಂಗ್ ಫ್ಲೇಗ್ ಎಂದು ಹೆಸರಿಡಲಾಯಿತು ಮತ್ತು ಈ ರೋಗ ಹೇಗೆ ಬರುತ್ತದೆ ಎಂಬುದನ್ನು ಕಂಡುಹಿಡಿಯಲು ಸಾಧ್ಯವಾಗದೆ ನಿಗೂಢ ರಹಸ್ಯವಾಗಿಯೇ ಉಳಿದುಕೊಂಡಿದೆ. ಈ ಜಗತ್ತಿನ ನಿಗೂಢ ರಹಸ್ಯಮಯ ಕಾಡುಗಳಲ್ಲಿ ಒಂದಾದ ರೊಮ್ಯಾನಿಯಾದ ಟ್ರಾನ್ಸಿಲ್ವೇನಿಯಾ ಹತ್ತಿರ ಹೊಯ್ಪಾ ಬಾಸಿಯು ಎಂಬ ಹೆಸರಿನ ದಟ್ಟವಾದ ಅರಣ್ಯವಿದೆ. ಈ ಕಾಡಿನ ಒಳಗಡೆ ಒಮ್ಮೆ ಹೋದರೆ ವಾಪಸ್ಸು ಬರುವುದಿಲ್ಲ. ಈ ಕಾಡು ಭೂತ ಪ್ರೇತಗಳು ಮತ್ತು ರಹಸ್ಯ ಘಟನೆಗಳೇ ತುಂಬಿದ ಕೊಂಪೆಯಾಗಿದೆ. ಮೊದಲು ಈ ಕಾಡಿನಿಂದ ಹೊರಗೆ ಬಂದಾಗ ಅವರ ಶರೀರದ ಮೇಲೆ ಸುಡುತ್ತಿರುವ ಗಾಯಗಳು ಮತ್ತು ತುರಿಕೆಗಳ ಗುರುತುಗಳು ಕಂಡುಬರುತ್ತವೆ. ಒಂದು ವೇಳೆ ಈ ತುರಿಕೆ ಮತ್ತು ಗಾಯಗಳ ಬಗ್ಗೆ ಅವರಿಗೆ ಕೇಳಿದಾಗ ಏನೂ ಕೂಡ ಜ್ಞಾಪಕ ಇರುವುದಿಲ್ಲ. ಇನ್ನು ಕೆಲವರು ಈ ಕಾಡಿನಲ್ಲಿ ಪ್ರಯಾಣಿಸುತ್ತಿರುವಾಗ ಕಳೆದ ಕೆಲವು ಗಂಟೆಗಳು ನೆನಪಿರುವುದಿಲ್ಲ. ಅಂದರೆ ಆ ಭಯಾನಕ ಕಾಡಿನಲ್ಲಿ ಕಳೆದ ಸಮಯ ಸ್ವಲ್ಪವೂ ಜ್ಞಾಪಕವಿರುವುದಿಲ್ಲ ಎಂದು ಹೇಳಿಕೊಳ್ಳುತ್ತಾರೆ. ಮತ್ತು ಆ ಕಾಡಿನ ಅಕ್ಕಪಕ್ಕದಲ್ಲಿ ವಾಸಿಸುತ್ತಿರುವ ಜನರು ಈ ಕಾಡು ಭೂತ ಪ್ರೇತಗಳು ಮತ್ತು ನಿಗೂಢ ರಹಸ್ಯಗಳಿಂದಲೇ ತುಂಬಿಕೊಂಡಿದೆ ಎಂದು ಹೇಳುತ್ತಾರೆ. ಹಾಗಾಗಿ ಒಮ್ಮೆ ವಿಜ್ಞಾನಿಗಳು ಈ ರಹಸ್ಯವಾದಂಥ ಕಾಡಿನ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನಿಸಿದಾಗ ಅವರಿಗೂ ಕೂಡ ಅದೇ ರೀತಿಯಾದಂಥ ಭಯಾನಕ ಅನುಭವವಾಗುತ್ತದೆ. ಹೀಗಾಗಿ ಈ ಕಾಡಿನ ನಿಗೂಢ ರಹಸ್ಯವನ್ನು ಕಂಡುಹಿಡಿಯಲು ಸಾಧ್ಯವಾಗದೆ ಅದೊಂದು ರಹಸ್ಯಮಯ ಕಾಡಾಗಿಯೇ ಉಳಿದುಕೊಂಡಿದೆ. 1800ನೇ ಇಸುವಿಯಲ್ಲಿ ವಿಕ್ಟೋರಿಯಾದ ಇಂಗ್ಲೆಂಡ್ನ ಒಬ್ಬ ಸೀರಿಯಲ್ ಕಿಲ್ಲರ್ ಇಡೀ ಮಾನವ ಜಗತ್ತಿನ ಇತಿಹಾಸದಲ್ಲಿ ಮೈಸ್ಟೀರಿಯಸ್ ಸ್ಟೋರಿಯಾಗಿ ಉಳಿದುಕೊಂಡಿದೆ. ಈ ಕಿಲ್ಲರ್ ಬರೀ ವೇಶ್ಯೆಯರನ್ನು ಹಿಡಿದು ಶರೀರದ ಕೆಲವು ಭಾಗಗಳಿಂದ ದುಷ್ಕೃತ್ಯಗಳನ್ನು ಮಾಡಲು ಬಳಸುತ್ತಿದ್ದ. ಹಾಗಾಗಿ ವೇಶ್ಯೆಯರನ್ನೇ ತನ್ನ ಶಿಕಾರಿ ಮಾಡಿಕೊಳ್ಳುತ್ತಿದ್ದ. ಇವನು ಎಲ್ಲಿಂದ ಬರುತ್ತಾನೆ, ಹೇಗೆ ಮಾಯವಾಗುತ್ತಾನೆ ಅನ್ನೋದು ಇದುವರೆಗೂ ಯಾರಿಗೂ ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ. ಈ ಕಿಲ್ಲರ್ 1818ರಲ್ಲಿ ನಿರಂತರ 5 ಜನರ ವೇಶ್ಯೆಯರನ್ನು ಕೊಲೆ ಮಾಡಿ ಅವರ ಶರೀರದಿಂದ ಕಿಡ್ನಿ ಮತ್ತು ಹೃದಯವನ್ನು ಹೊರತೆಗೆದು ಎಸೆಯುತ್ತಿದ್ದ. ಇಂಗ್ಲೆಂಡಿನ ವೈಟ್ ಚೋಪೆಲ್ ನಗರದಲ್ಲಿ ಅವನ ಕೊಲೆಗಳು ಎಷ್ಟು ಹೆಚ್ಚಾಗಿತ್ತೆಂದರೆ ಅಲ್ಲಿ ರಾತ್ರಿ ಮಹಿಳೆಯರು ಯಾರೂ ಕೂಡ ಒಬ್ಬೊಬ್ಬರೇ ಹೊರಗಡೆ ಸುತ್ತಾಡುತ್ತಿರಲಿಲ್ಲ. ಮತ್ತು ಈ ಕಿಲ್ಲರ್ ತುಂಬಾ ಕೊಲೆಗಳನ್ನು ಮಾಡಿದ್ದಾನೆ. ಆದರೆ ಆಶ್ಚರ್ಯ ವಿಷಯವೇನೆಂದರೆ ಇವನು ಕಣ್ಣಿಗೆ ಕಾಣಿಸುತ್ತಾನೆ ಇರಲಿಲ್ಲ ಮತ್ತು ಯಾರ ಕೈಗೂ ಸಿಗುತ್ತಿರಲಿಲ್ಲ. ಇದರಲ್ಲಿ ರಹಸ್ಯಮಯವಾದಂಥ ವಿಷಯವೇನೆಂದರೆ ಈ ಎಲ್ಲ ಕೊಲೆಗಳನ್ನು ಮನುಷ್ಯ ಮಾಡುತ್ತಿದ್ದಾನೋ ಅಥವಾ ಪ್ರಾಣಿಗಳು ಮಾಡುತ್ತಿದೆಯೋ ಎಂಬ ಪುರಾವೆಗಳು ಇನ್ನೂವರೆಗೂ ದೊರೆತಿಲ್ಲ. ಹಾಗಾಗಿ ಈ ಘಟನೆ ನಿಗೂಢ ರಹಸ್ಯವಾಗಿಯೇ ಉಳಿದುಕೊಂಡಿದೆ. ಕೊನೆಗೂ ಅವರು ಯಾರು ಮತ್ತು ಎಲ್ಲಿಂದ ಬರುತ್ತಿದ್ದರು ಎಂಬುದು ರಹಸ್ಯಮಯವಾಗಿಯೇ ಉಳಿದುಕೊಂಡಿದೆ. ಈ ನಿಗೂಢ ಘಟನೆಗೆ ಸಂಬಂಧಪಟ್ಟಂತೆ ಒಂದು ಸಿನಿಮಾವನ್ನು ಕೂಡ ರಚಿಸಲಾಗಿದೆ. ಅದರ ಹೆಸರು ಜಾಕ್ ದ ರಿಪ್ಪರ್. ಸಾಧ್ಯವಾದರೆ ಈ ಸಿನಿಮಾವನ್ನು ನೀವು ನೋಡಬಹುದು. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಈ ಜಗತ್ತಿನಲ್ಲಿ ಈ ತರಹದ ಒಂದು ಜಾಗ ಇರುತ್ತೆ. ಅಲ್ಲಿ ಭೂತ ಪ್ರೇತಗಳು ಮತ್ತು ಆತ್ಮಗಳು ತಮ್ಮದೇ ಮನೆ ಮಾಡಿಕೊಂಡಿರುತ್ತವೆ. ಆದರೆ ಇನ್ನೂ ಕೆಲವು ಜಾಗಗಳಲ್ಲಿ ಬರೀ ಭೂತ ಪ್ರೇತ ಆತ್ಮಗಳು ಅಲ್ಲದೆ ವೆಂಪೈರ್ಗಳು ಅಂದರೆ ಪಿಶಾಚಿಗಳು ಕೂಡ ತಮ್ಮ ಮನೆ ಮಾಡಿಕೊಂಡಿರುತ್ತವೆ. ಲಂಡನ್ನ ಹೈಗೇಟ್ ಕಬರಸ್ಥಾನದ ಬಳಿ ತುಂಬಾ ಜನರು ವೆಂಪೈರ್ಗಳು ಸುತ್ತಾಡುತ್ತಿರುವ ಸಂಗತಿಯನ್ನು ಹೇಳಿಕೊಂಡಿದ್ದಾರೆ. ಈ ಜಗತ್ತಿನಾದ್ಯಂತ ವೆಂಪೈರ್ಸ್ಗಳ ಉಲ್ಲೇಖವಿದೆ. ಅದೇ ರೀತಿ ಲಂಡನ್ನಲ್ಲಿ ಇದ್ದಂತಹ ಈ ಕಬರಸ್ಥಾನವು ಅತ್ಯಂತ ವಿಶಾಲವಾಗಿ ನಿರ್ಮಿಸಲಾಗಿದೆ. ಇದೊಂದು ವಿಶಾಲವಾದ ಕಬರಸ್ಥಾನ ಆಗಿದ್ದು ಇಲ್ಲಿ ಲೆಕ್ಕವಿಲ್ಲದಷ್ಟು ಜನರನ್ನು ದಫನ್ ಮಾಡಲಾಗಿದೆ. ಹಾಗಾಗಿ ಇಲ್ಲಿ ಭೂತ ಪ್ರೇತಗಳು ಕಾಣಿಸಿಕೊಳ್ಳುವುದು ಸರ್ವೇ ಸಾಮಾನ್ಯವಾಗಿದೆ. ಇಲ್ಲಿ ತಿರುಗಾಡುವ ಆತ್ಮಗಳು ಅತ್ಯಂತ ಭಯಂಕರವಾಗಿರುತ್ತದೆ ಮತ್ತು ಕೆಲವು ಸಲ ತುಂಬಾ ಜನರ ಕಣ್ಣಿಗೂ ಕೂಡ ಕಾಣಿಸಿಕೊಂಡಿರುತ್ತದೆ. ಹಾಗೆ ಈ ಕಬರಸ್ಥಾನದಲ್ಲಿ ಕೆಲವೊಂದು ಸಲ ವೆಂಪೈರ್ಸ್ಗಳನ್ನು ಕೂಡ ನೋಡಿರುವ ಪ್ರಕರಣ ದಾಖಲಾಗಿದೆ.
1917ರಲ್ಲಿ ಶಾಲೆಯ ಇಬ್ಬರು ವಿದ್ಯಾರ್ಥಿಗಳು ಶಾಲೆಯಿಂದ ಹಿಂತಿರುಗುತ್ತಿರುವಾಗ ಈ ವೆಂಪೈರ್ಸ್ಗಳು ಕುಳಿತುಕೊಂಡಿರುವ ದೃಶ್ಯ ಅವರಿಗೆ ಕಾಣುತ್ತದೆ. ಆ ಮಕ್ಕಳು ಹೇಳಿದ್ದೇನೆಂದರೆ, ಅವರು ಶಾಲೆಯಿಂದ ಅದೇ ಕಬರಸ್ಥಾನದ ಮೂಲಕ ಹಾದು ಹೋಗುತ್ತಿರುವಾಗ ಸಂಜೆಯಾಗಿತ್ತು ಮತ್ತು ಕೊಂಚ ಕತ್ತಲಾಗಿತ್ತು. ಅದೇ ಸಮಯದಲ್ಲಿ ಒಂದು ವಿಚಿತ್ರ ಶಬ್ದ ಕೇಳಿಬರುತ್ತೆ. ಅದು ಆ ಕಬರಸ್ಥಾನದಿಂದಲೇ ಬರುತ್ತಿತ್ತು. ಆ ಮಕ್ಕಳು ಹಾಗೇ ನಡೆದು ಕೊಂಚ ಮುಂದೆ ಹೋಗುತ್ತಾ ಅವರಿಗೆ ಕಂಡದ್ದು ದಫನ್ ಮಾಡಿದ ಜಾಗದಲ್ಲಿ ಕುಳಿತುಕೊಂಡು ಹೂತ ಹೆಣವನ್ನು ಎತ್ತಿಕೊಂಡು ಅವರ ರಕ್ತವನ್ನು ಕುಡಿಯುತ್ತಿದ್ದ. ಹಾಗೆ ಈ ಘಟನೆಯ ಒಂದು ವಾರದ ನಂತರವೇ ಇನ್ನೊಂದು ಘಟನೆ ಎದುರಾಗುತ್ತೆ. ಅದೇನೆಂದರೆ, ಇಬ್ಬರು ಪ್ರೇಮಿಗಳು ಆ ಕಬರಸ್ಥಾನದಲ್ಲಿ ಒಬ್ಬ ವೆಂಪೈರ್ ಅನ್ನು ನೋಡುತ್ತಾರೆ. ಅವರು ಹೇಳಿದ ಪ್ರಕಾರ ಆ ಕಬರಸ್ಥಾನದ 3ನೇ ಗೇಟಿನಿಂದ ಹಾದು ಹೋಗುತ್ತಿರುವಾಗ ಅಲ್ಲಿ ಅವರು ಒಂದು ದೊಡ್ಡ ವ್ಯಕ್ತಿಯನ್ನು ನೋಡುತ್ತಾರೆ. ಅಂದರೆ ಸಾಮಾನ್ಯವಾಗಿ ಅವನು ಉದ್ದನೆಯ ದೇಹವುಳ್ಳವನಾಗಿದ್ದ ಮತ್ತು ಅವರ ಮುಖ ಕತ್ತಲಿರುವ ಕಾರಣ ಸರಿಯಾಗಿ ಕಾಣುತ್ತಿರಲಿಲ್ಲ. ಆದರೆ ಅವರ ಮುಖದ ಆಕಾರ ಮತ್ತು ಲಕ್ಷಣ ಸಾಮಾನ್ಯ ವ್ಯಕ್ತಿಗಿಂತ ವಿಭಿನ್ನವಾಗಿತ್ತು. ಇವರು ಅವನನ್ನು ನೋಡಿದ ತಕ್ಷಣ ಆ ಮನುಷ್ಯ ಇವರ ಕಡೆಗೆ ಬರುತ್ತಿದ್ದ. ಹಾಗಾಗಿ ಅವರಿಬ್ಬರು ಅಲ್ಲಿಂದ ಓಡಿ ಹೋಗುತ್ತಾರೆ. ಈ ರೀತಿಯಾದಂಥ ಹಲವಾರು ಘಟನೆಗಳು ಈ ಕಬರಸ್ಥಾನದಲ್ಲಿ ನೋಡಲು ಸಿಕ್ಕಿವೆ. ಅದರಂತೆ ಈ ಕಬರಸ್ಥಾನದ ಒಳಗಡೆ ಹಲವಾರು ಶವಗಳು ಇದ್ದಕ್ಕಿದ್ದಂತೆ ಕಣ್ಮರೆಯಾಗುವ ಘಟನೆಗಳು ಕೂಡ ದಾಖಲಾಗಿವೆ. ಆದರೆ ಇದು ಯಾಕೆ ಆಗುತ್ತಿದೆ ಎನ್ನುವುದರ ಬಗ್ಗೆ ಯಾವುದೇ ಪುರಾವೆಗಳಿಲ್ಲ ಮತ್ತು ಈ ಘಟನೆಗಳ ಹಿಂದೆ ಯಾರಿದ್ದಾರೆ ಎಂಬುದು ಕೂಡ ಗೊತ್ತಿಲ್ಲ. ಸರಿ, ಹಾಗಾದರೆ ಗೆಳೆಯರಿ, ಈ ಟಾಪಿಕ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದಿನ ವಿಡಿಯೋ ಜೊತೆ ಭೇಟಿ ನೀಡ್ತೇನೆ. ಅಲ್ಲಿಯವರೆಗೆ ಟೇಕ್ ಕೇರ್ ಸ್ನೇಹಿತರೆ. ಬಾಯ್.